ಆರ್ಡಿ ಸಂಖ್ಯೆಯಂತೆ ಜಾತಿ ಪ್ರಮಾಣ ಪತ್ರ ಮುಂದುವರಿಯಲಿ. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯದ ಯುವ ಘಟಕ ಒತ್ತಾಯ. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯ ಯುವ ಘಟಕ ಇವರ ವತಿಯಿಂದ ಒಳ ಮೀಸಲಾತಿ ಸಂಪೂರ್ಣ ಜಾರಿಯಾಗುವವರೆಗೂ ಹಳೆ ಆರ್ಡಿ ಸಂಖ್ಯೆಯಲ್ಲಿರುವಂತೆ ಜಾತಿ ಪ್ರಮಾಣ ಪತ್ರವನ್ನ ಎಲ್ಲಾ ಇಲಾಖೆಯ ನೇಮಕಾತಿಯಲ್ಲಿ ಪರಿಗಣಿಸುವಂತೆ ಎಲ್ಲಾ ಇಲಾಖೆಗೆ ನಿರ್ದೇಶನ ನೀಡುವಂತೆ ಅರಸೀಕೆರೆಯಲ್ಲಿ ತಹಸೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಮುರಾರ್ಜಿ ಶಾಲೆಗೆ 6ನೇ ತರಗತಿ ಅರ್ಜಿಗೆ ಕರೆಯಲಾಗಿದ್ದು, ಪರಿಶಿಷ್ಟ ಜಾತಿಗೆ ಸೇರುವ ಮಕ್ಕಳು ಪೋಷಕರು ಅರ್ಜಿ ಸಲ್ಲಿಸಲು ಹೋದರೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಯಾಗಿಲ್ಲದಿದ್ದರೂ ಒಳ ಮೀಸಲಾತಿ ವರ್ಗೀಕರಣದಂತೆ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಎಂದು ನಮೂದಿಸಿರುವ ಆರ್ಡಿ ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡಿಸಿ ಸಲ್ಲಿಸುವಂತೆ ಅಧಿಕಾರಿಗಳು ಸೂಚಿಸಿರುವ ಕಾರಣ ಪರಿಶಿಷ್ಟ ಜಾತಿಯ ಮಕ್ಕಳು ಹಾಗೂ ಪೋಷಕರಿಗೆ ತೊಂದರೆಯಾಗ್ತಾ ಇದ್ದು, 50% ಒಳಗೆ ಮೀಸಲಾತಿ ಮೀರದಂತೆ ಹಳೆಯ ಮೀಸಲಾತಿ ಪದ್ಧತಿಯಂತೆ ಎಲ್ಲಾ ಇಲಾಖೆಯಲ್ಲಿ ನೇಮಕಾತಿ ನಡೆಸಲು ಹೈಕೋರ್ಟ್ ಆದೇಶಿಸಿದ್ದು, ಅದರಂತೆ ಎಲ್ಲಾ ಇಲಾಖೆಯ ನೇಮಕಾತಿಗಳಲ್ಲಿ ಹಳೆಯ ಪದ್ಧತಿಯಂತೆ ಹಳೆ ಆರ್ಡಿ ಸಂಖ್ಯೆಯಲ್ಲಿ ನಮೂದಾಗಿರುವ ಜಾತಿ ಪ್ರಮಾಣ ಪತ್ರವನ್ನ ಪರಿಗಣಿಸುವಂತೆ ಹಾಗೂ ಮುರಾರ್ಜಿ ಶಾಲೆಯ ಅರ್ಜಿ ಸಲ್ಲಿಸಲು ದಿನಾಂಕ ಮುಂದೂಡಲು ಆದೇಶಿಸುವಂತೆ ಮನವಿಯನ್ನ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ರಾಜ್ಯಾಧ್ಯಕ್ಷರು ರಾಜ್ಯ ಯುವ ಘಟಕದ ಸುನಿಲ್ ನಾಯಕ್ ಮಾತನಾಡಿ, ಒಳ ಮೀಸಲಾತಿ ಜಾರಿಯಾಗಿಲ್ಲದಿದ್ದರೂ ಜಾತಿ ಪ್ರಮಾಣ ಪತ್ರ ಪ್ರವರ್ಗ ಎಬಿಸಿ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಸರ್ಕಾರ ಆದೇಶ ಮಾಡಿರುವುದು ಅಕ್ಷಮ್ಯ ಅಪರಾಧ ಎಂದಿದ್ದಾರೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸುನಿಲ್ ನಾಯ್ಕ್, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು. ನಮ್ಮ ಹೆಸರು ಬಾಪು ಕುಮಾರ್ ನಾಯ್ಕ್, ನಾವು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ತಾಲೂಕು ಅಧ್ಯಕ್ಷರು. ಶರತ್ ಕುಮಾರ್, ನೆರೆ ಘಟಕದ ಅಧ್ಯಕ್ಷರು. ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಮಾನ್ಯ ಸರ್ಕಾರಕ್ಕೆ ನಾವೊಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಏನು ಒಳ ಮೀಸಲಾತಿ ಜಾರಿ ಆಗಿಲ್ಲ ಅಂತಂದ್ರೆ ಎಲ್ಲ ಇಲಾಖೆಯಲ್ಲಿ ಏನು ಪ್ರವರ್ಗ ಸಿ ಕೆಟಗರಿಯಲ್ಲಿ, ಪ್ರವರ್ಗ ಎ, ಬಿ, ಸಿ ಕೆಟಗರಿಯಲ್ಲಿ ಇರ್ತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಲಿಕ್ಕೆ ಆದೇಶ ಮಾಡಿರೋದು ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದರೆ, ಒಳ ಮೀಸಲಾತಿ ಬಿಲ್ಲನ್ನು ಮಾನ್ಯ ರಾಜ್ಯಪಾಲರು ಆ ಬಿಲ್ಲನ್ನು ವಾಪಸ್ ಕಳಿಸಿದ್ರು ಸಹ, ಆಮೇಲೆ ಹೈಕೋರ್ಟ್ ಮೊನ್ನೆ ತಾನೇ ಒಂದು ನಿರ್ದೇಶನವನ್ನು ನೀಡಿದೆ. 50% ಮೀಸಲಾತಿ ದಾಟ್ದಂಗೆ ತಾವು ಎಲ್ಲ ಇಲಾಖೆಯಲ್ಲಿ ನಿಮ್ಮ ನೇಮಕಾತಿಯನ್ನು ಮಾಡ್ಕೊಳ್ಳಿಕ್ಕೆ ನಮ್ದು ಯಾವುದೇ ಥರದ ಅಭ್ಯಂತರ ಇಲ್ಲ ಅಂತೇಳಿ ಹೈಕೋರ್ಟ್ ನಿರ್ದೇಶನ ನೀಡಿದರೂ ಸಹ ಮಾನ್ಯ ಘನ ಸರ್ಕಾರ ಎಲ್ಲ ಇಲಾಖೆಗಳಲ್ಲೂ ನೇಮಕಾತಿಗಳಲ್ಲಿ ಪ್ರವರ್ಗ ಎ, ಬಿ, ಸಿ ಯಲ್ಲಿ ತಿದ್ದುಪಡಿ ಮಾಡಿ ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಲಿಕ್ಕೆ ಹೇಳ್ತಾ ಇರೋದು ಎಲ್ಲೋ ಒಂದು ಕಡೆ ಎಲ್ಲ ಪೋಷಕರಿಗೆ ಮತ್ತು ಎಲ್ಲ ನಿರುದ್ಯೋಗಿಗಳಿಗೆ ಗೊಂದಲ ಉಂಟು ಮಾಡಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಈ ಕೂಡಲೇ ಮನಗಂಡು ಇಲ್ಲಿ ಇರತಕ್ಕಂಥ ದೋಷನ ಸರಿಪಡಿಸಬೇಕು. ಆಮೇಲೆ ಏನೋ ಪ್ರವರ್ಗ ಎ, ಬಿ, ಸಿನ ರದ್ದು ಮಾಡಿ ಹಳೆ ಪದ್ಧತಿಯಲ್ಲಿ ಏನಿತ್ತೋ ಅದೇ ರೀತಿ ಜಾತಿ ಪ್ರಮಾಣ ಪತ್ರವನ್ನು ಪರಿಗಣಿಸಿ ಎಲ್ಲ ಇಲಾಖೆಯಲ್ಲಿ ಎಲ್ಲ ನೇಮಕಾತಿಯಲ್ಲಿ ಹಳೆ ಜಾತಿ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಯುವ ಘಟಕದ ಜಿಲ್ಲಾ ಅಧ್ಯಕ್ಷ ಪ್ರೀತಂ, ತಾಲೂಕು ಅಧ್ಯಕ್ಷ ಬಾಪು ಕುಮಾರ್ ನಾಯಕ್, ಸಂಘಟನೆ ಕಾರ್ಯದರ್ಶಿ ಹರೀಶ್ ನಾಯಕ್, ಮಹಿಳಾ ಘಟಕದ ಅಧ್ಯಕ್ಷೆ ಬಿಜಿ ಹಟ್ಟಿ, ನಗರ ಘಟಕದ ಅಧ್ಯಕ್ಷ ಶರತ್ ಕುಮಾರ್, ಯುವ ಘಟಕದ ಉಪಾಧ್ಯಕ್ಷ ಸಂಜು ನಾಯಕ್, ಮೋಹನ್ ಕುಮಾರ್ ನಾಯಕ್, ಜಿ ಶಂಕರನಹಳ್ಳಿ ಪ್ರಕಾಶ್, ಕಾರಿಹಳ್ಳಿ ಕೃಷ್ಣ ನಾಯಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.